ಇನ್ನು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತ ಪದಕ ಪಡೆಯುವಂಥದ್ದು ನಿಶ್ಚಿತ ಆಗಿದೆ. ಯಾಕಂದರೆ ಎಷ್ಟರ ಮಟ್ಟಿಗೆ ಕಾಂಪಿಟೇಷನ್ ಇರುತ್ತೆ ಅದು ಗೊತ್ತಿರುವಂಥ ಸಂಗತಿ. ಭಾರತದ ಮನು ಭಾಕರ್ 10 ಮೀಟರ್ ಏರ್ ಪಿಸ್ತೂಲ್ ಪಂದ್ಯದಲ್ಲಿ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಈ ಮುಖಾಂತರ ಒಂದು ಪದಕ ಭಾರತಕ್ಕೆ ಸಿಗುವಂಥದ್ದು ನಿಶ್ಚಿತ. ಇಲ್ಲಿ ತನಕ ಭಾರತ ಯಾವುದೇ ಪದಕವನ್ನು ಪಡೆದಿಲ್ಲ. ನಿನ್ನೆ ನಡೆದಂಥ ಅರ್ಹತಾ ಸುತ್ತಿನಲ್ಲಿ ಮನು ಭಾಕರ್ 3ನೇಯವರಾಗಿ ಜಯ ಗಳಿಸಿದರು. ನಾವು ಆ ಪಟ್ಟಿನ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಆಸ್ಟ್ರೇಲಿಯಾ ಮುಂಚೂಣಿಯಲ್ಲಿದೆ, 3 ಚಿನ್ನ 2 ಬೆಳ್ಳಿ ಪದಕಗಳ ಜೊತೆಗೆ. ಇನ್ನು ಆಸ್ಟ್ರೇಲಿಯಾ ನಂತರ ಚೀನಾ, ಆಮೇಲೆ ಅಮೆರಿಕಾ, ಫ್ರಾನ್ಸ್ನಲ್ಲೇ ನಡೀತಿರುವಂಥ ಪಂದ್ಯಾವಳಿಗಳು. ಭಾರತ ಇನ್ನೂ ಕೂಡ ಯಾವುದೇ ಪಂದ್ಯವನ್ನು ಪಡೆದಿಲ್ಲ. ಇವತ್ತು ಮನು ಭಾಕರ್ ಮುಖಾಂತರ ಪದಕ ಸಿಗುವಂಥದ್ದು ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಇನ್ನು ಬ್ಯಾಡ್ಮಿಂಟನ್ನಲ್ಲಿ ಸ್ಟಾರ್ ಬ್ಯಾಡ್ಮಿಂಟನ್ ಜೋಡಿ ಚಿರಾಗ್ ಶೆಟ್ಟಿ ಹಾಗೂ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ತಮ್ಮ ಮೊದಲ ಪಂದ್ಯವನ್ನು ಗೆದ್ದಿದ್ದಾರೆ. ಟೇಬಲ್ ಟೆನ್ನಿಸ್ನಲ್ಲಿ ಹರ್ಮಿತ್ ದೇಸಾಯಿ ಕೂಡ ಪ್ರಥಮ ಪಂದ್ಯದಲ್ಲಿ ಜೋರ್ಡಾನ್ನ ಅಬೋ ಯಮನ್ ಜೈದ್ ವಿರುದ್ಧ 4-0 ಅಂತರದಿಂದ ಅವರನ್ನು ಸೋಲಿಸಿ ಗೆಲುವಿನ ಆರಂಭ ಪಡೆದಿದ್ದಾರೆ. ಹಾಗೆಯೇ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ನಿನ್ನೆ ನಡೆದಂಥ ಪಂದ್ಯದಲ್ಲಿ ಭಾರತದ ಪುರುಷರ ಹಾಕಿ ತಂಡ ನ್ಯೂಜಿಲೆಂಡ್ ತಂಡವನ್ನು 3-2 ಅಂತರದಿಂದ ಮಣಿಸಿದೆ.